ಬಿಡಿಸ್ಬೇಕು, ತುಂಬ ಒಳ್ಳೆಯದು. ಇದನ್ನು ದೇವ್ರ ಮನೆಯಲ್ಲೂ ಬಿಡಿಸ್ಬೋದು, ಹೊರಗಡೆನೂ ಹಾಕ್ಬೋದು. ಶುಕ್ರವಾರ ದಿನ ಮಿಸ್ ಮಾಡ್ದಂಗೆ ಈ ರಂಗೋಲಿ ಬಿಡಿಸ್ರಿ, ತುಂಬ ಒಳ್ಳೆಯದಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ VH ಕನ್ನಡ ವ್ಲಾಗ್ ಚಾನಲ್. ಟೈಮು 8:30 ಆಗೈತೆ ನೋಡ್ರಿ. 8:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಬರ್ರಿ ನೋಡ್ಕೊಂಬರಮ್ಮಂತ. ನಯನ ಸ್ನಾನ ಮುಗಿಸ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕೂತಿದ್ದಾಳೆ. ತಲೆ ಬಾಚ್ಬೇಕು ನಯನಂಗೆ. ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾಷ್ಟ ಏನಪ್ಪ ಅಂತಂದ್ರೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಾಕತ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆನೂ ಕೂಗಿಸಿಟ್ಕೊಂಡಿದ್ದೀನಿ ನೋಡಿರಿ. ಬೇಳೆ ಕೂಗಿತ್ತೆ, ಒಗ್ಗರಣೆ ಹಾಕೋಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬರುತ್ತಿದ್ದು ಇಡ್ಲಿಗೆ. ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಬರಮ್ಮಂತ ಬರ್ರಿ. ರೀ, ಪೂಜೆ ಮಾಡ್ತೀರೇನು? ಕೆಲ್ಸಕ್ಕೆ ಹೋಗ್ತೀರಾ? ಅವ್ರಿಗೂ ಕೆಲ್ಸಕ್ಕೆ ಹೋಗ್ತಾರಂತೆ. ನಾನೀಗ ಮಾಡ್ಬೇಕು. ಫಸ್ಟ್ ಅವ್ರಿಗೆ ಮಾಡಿ ತಿಂಡಿ ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಟರೆ ನಯನಂಗೆ ಬಾಕ್ಸಿಗೆ ಅವರಿಗೆ ಮಾಡಿಕೊಟ್ಟು ಆಮೇಲೆ ಪೂಜೆ ಮಾಡ್ಕೊತೀನಿ ನಾನು. ಈಗ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ನೋಡ್ಕೊಂಬರಮ್ಮಂತ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನೀಗ ಸಾಂಬಾರು ರೆಸಿಪಿ ನೋಡ್ಕೊಂಬರಮ್ಮ. ಇಡ್ಲಿ ಸಾಂಬಾರು ಇದು ಹೋಟ್ಲ್ ಥರನೇ ಟೇಸ್ಟ್ ಬರುತ್ತೆ. ಹಾಗಾಗಿ ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಟ್ರೈಪಾಡಿಗೆ ಹಾಕಿದ್ದೀನಿ. ಇಡ್ಲಿ ಇಟ್ಟು ನೋಡಿರಿ, ನಿನ್ನೆ ತೋರಿಸಿದ್ನಲ್ಲ, ಭಾಳ ತಂಡಿತ್ತು ಆದರೂ ಉಬ್ಬಿ ಬಂದೈತಿ. ಅದೇ ನಾನು ಹೇಳಿದ್ದು ನೋಡಿರಿ, ರಾತ್ರಿ ಏನು ಟ್ರಿಕ್ ಉಪಯೋಗಿಸಿದ್ನಲ್ಲ ಅದನ್ನು ಆಲ್ರೆಡಿ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಅದನ್ನು ಹಂಗಾಗಿ ಮತ್ತೇನು ಜಾಸ್ತಿ ಒತ್ತಿ ಹೇಳಲ್ಲ, ನಾನು ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ನೋಡಿರಿ, ಈಗ ಇದನ್ನು ಇಡ್ಲಿ ಫಸ್ಟ್ ಇಡ್ಲಿಗೆ ಹಾಕಿಟ್ಬಿಡ್ತೀನಿ. ಇಡ್ಲಿ ಆಗೋಷ್ಟೊತ್ತಿಗೆ ಸಾಂಬಾರನ್ನ ಒಗ್ಗರಣೆ ಹಾಕೊಂಡ್ಬಿಡ್ಬೋದು. ನಿಮ್ಗೆ ಇಟ್ಟು ತೋರ್ಸೋಣ ಅಂತ ವಿಡಿಯೋ ಆನ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಇಡ್ಲಿಗೆ ಹಾಕಿ ಇಟ್ಬಿಡ್ತೀನಿ. ಇವಾಗ ನೋಡಿ, ತಟ್ಟೆಗೆ ಒಂಚೂರು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇಟ್ಟು ನೋಡಿರಿ, ರಾತ್ರಿ ನೋಡ್ಬೇಕಾದ್ರೆ ಎಷ್ಟು ತೆಳ್ಳಗಂತ ಅನಿಸ್ತಿತ್ತು, ಈಗ ಸ್ವಲ್ಪ ಗಟ್ಟಿಯಾಗೈತಿ. ಅಕ್ಕಿ ಇಡ್ಲಿ ಒಂದು ಸ್ವಲ್ಪ ತೆಳ್ಳಗನೇ ಇರಲಿ, ಇಲ್ಲಾಂದರೆ ಬಿರ್ಸಾಗತ್ತೆ ನೋಡಿರಿ ಇಡ್ಲಿ. ಎಲ್ಲನೂ ಇಷ್ಟಿಷ್ಟು ಹಾಕಿ ಅಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕಿರ್ತೀನಿ. ನೋಡಿ, ಇಡ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಈ ಒಲೆ ಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಸಾಂಬಾರು ಬೇಳೆ ಕುದಿಸಿಟ್ಕೊಂಡಿನಿ ಅಂತ ಹೇಳಿದ್ದೀನಿ ನೋಡಿರಿ ಆವಾಗಲೇ. ಒಂದು ಸ್ವಲ್ಪ ತೊಗರಿಬೇಳೆ, ನೀರು ಮತ್ತು ಅರಿಶಿನ ಪುಡಿ, ಎಣ್ಣೆ ಇಷ್ಟು ಹಾಕಿ ಕೂಗಿಸಿಟ್ಕೊಂಡಿದ್ದೀನಿ. ಇದನ್ನು ಈಗ ಒಂಚೂರು ಇದು ಮಾಡ್ಕೊತೀನಿ, ಬೀಟ್ ಮಾಡ್ಕೊತೀನಿ ಬ್ಯಾಳಿನ. ಇಲ್ಲಿಕಂದ್ರೆ ಓಳು ಹಂಗೆ ಉಳಿತೈತೆ ನೋಡಿರಿ ಸಾಂಬಾರಿನಾಗ, ಅಷ್ಟೊಂದು ರುಚಿ ಅಂತ ಅನಿಸಲ್ಲ. ಯಾವುದಾದ್ರು ತೊಗೊಂಡು ಒಂದು ಸ್ವಲ್ಪ ಬ್ಯಾಳಿನ ಸ್ಮ್ಯಾಶ್ ಮಾಡ್ಕೊರಿ. ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಚೆನ್ನಾಗೂ ಆಗುತ್ತೆ. ಮತ್ತು ಒಬ್ಬೊಬ್ಬರು ಮನೇಲಿ ಬೇಳೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಷ್ಟಪಡಲ್ಲ. ನಮ್ಮ ಮನೇಲಿ ಈ ಥರ ಪೀಸ್ ಬೇಳೆ ಸಿಕ್ಕರೆ ನಯನ ಊಟನೇ ಮಾಡಲ್ಲ, ಎತ್ತಿಡ್ತಾಳೆ, ಹಂಗೆ ಸೈಡಿಗೆ ತೆಗೆದಿರ್ತಾವೆ ಅದನ್ನು. ಹಂಗಾಗಿ ಬೇಳೆ ಕಾಣ್ದಂಗೆ ಪೂರ್ತಿ ತೆಳ್ಳಗಾಗಬೇಕು ಸಾಂಬಾರು, ಆ ಥರ ಇಷ್ಟಪಡ್ತಾಳೆ ಅವಳು. ಹಾಗಾಗಿ ನಾನು ಬೇಳೆ ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಬೇಳೆ ಎಲ್ಲ ಸ್ಮ್ಯಾಶ್ ಆಗೈತಿ. ಇದನ್ನು ಬೇರೆ ಬೌಲಿಗೆ ತೊಗೊಂಡು ಕುಕ್ಕರಲ್ಲೇ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಸಾಂಬಾರಿಗೆ ಅದೇ ಕುಕ್ಕರ್ನ ತೊಳೆದಿಟ್ಕೊಂಡಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಿಂಗೆ ಹಾಕ್ಕೊತಿದ್ದೀನಿ. ಹಿಂಗೆ ಹಾಕಿದರೆ ಈ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟು ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯಕಾಳು ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ತುಂಬ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತೀನಿ. ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗೈತಿ. ಸ್ವಲ್ಪ ಕರಿಬೇವು, ಈರುಳ್ಳಿ, ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಲೇನೆ. ಈ ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಹೆಚ್ಕೊಡಿ, ಹಂಗಂದ್ರೆ ಸಾಂಬಾರನ್ನೇ ಮಧ್ಯೆ ಸಿಗ್ತಿರುತ್ತೆ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ.
ಕುಕ್ಕರಲ್ಲಿ ಕಾಣಿಸುತ್ತಾ ಇಲ್ಲ, ಕಾಣಿಸುತ್ತೆ, ಸ್ವಲ್ಪ ಕಾಣಿಸುತ್ತೆ ನೋಡಿರಿ. ಈಗ ಇದಕ್ಕೇ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ಕೊತೀನಿ. ಈ ಟೊಮೊಟೊ ಫುಲ್ ಎಣ್ಣೆಲೇ ಫ್ರೈ ಆಗತ್ತೆ ನೋಡಿರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ ಈ ಟೈಮಲ್ಲೇ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋರಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಅಂದರೆ ಈ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಅಂತೇಳಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಈಗಲೇ ಹಾಕ್ಕೊತೀನಿ ನಾನು. ಇದಕ್ಕೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡು ಅದು ಮಸಾಲೆನೂ ಎಲ್ಲ ಫ್ರೈ ಆಗಬೇಕು ಮತ್ತು ಟೊಮೊಟೊನೂ ಎಲ್ಲ ಎಣ್ಣೆಗೆ ಫ್ರೈ ಆಗಬೇಕು ನೋಡಿರಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇದನ್ನು. ಇವಾಗ ನೋಡಿ ಅದು ಬೇಯ್ತಾ ಇರಲಿ. ಅದು ಬೇಯೋಷ್ಟೊತ್ತಿಗೆ ಈ ಕಡೆ ಹಂಗೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಡ್ಲಿಗೆ ಚಟ್ನಿ ಬೇಕು ನೋಡಿರಿ, ಕಾಯಿ ಚಟ್ನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಕಾಯಿ ಮತ್ತು ಪುಟಾಣಿ, ಶೇಂಗಾ, ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಈಗ. ಇವಾಗ ನೋಡಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ಬೇಕಂದ್ರೆ ಒಗ್ಗರಣೆ ಹಾಕೋಬೋದು, ಬೇಡ ಅಂದ್ರೆ ಹಂಗೆ ಬಿಟ್ಕೋಬೋದು. ನನಗೀಗ ಅರ್ಜೆಂಟ್ ಐತಿ, ಇಬ್ಬರು ಹೋಗ್ತಿದ್ದಾರೆ ನೋಡಿರಿ. ನಾನು ಸ್ಕೂಲ್ಗೆ ಹೋಗ್ತಾಳೆ, ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗ್ತಿದ್ದಾರೆ. ಹಾಗಾಗಿ ಅರ್ಜೆಂಟಲ್ಲಿ ಪಟ ಮಾಡ್ಕೊತಿದ್ದೀನಿ. ಒಗ್ಗರಣೆ ಹಾಕಲ್ಲ ನಾನೀಗ, ಹಿಂಗೆ ಬಿಟ್ಕೊತೀನಿ. ಇಲ್ಲಿ ನೋಡಿ ಇದನ್ನು ಎಣ್ಣೆ ತೇಲ್ಕೊಂಡ್ಬಂದಿದ್ದೆ. ಈಗ ಇದಕ್ಕೆ ಹುಣಸೆಹಣ್ಣು ಹಿಂಡ್ಕೊತೀನಿ ನಾನು. ನೀವು ಎಷ್ಟೇ ಟೊಮೊಟೊ ಹಾಕಿದ್ರು ಹುಣಸೆಹಣ್ಣು ಹಾಕಲಿಂದ್ರೆ ಟೇಸ್ಟ್ ಬರಲ್ಲ ನೋಡಿರಿ. ಈ ಸಾಂಬಾರಿಗೆ ಹುಣಸೆಹಣ್ಣು ಹಾಕಲೇಬೇಕು. ಇವಾಗ ನೋಡಿ ಹುಣಸೆಹಣ್ಣು ಹಿಂಡ್ಕೊಂಡಿನಿ. ಅದೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ ಕಡೆ ಇಡ್ಲಿನೂ ರೆಡಿ ಆಯಿತು. ಈಗ ಇಡ್ಲಿ ತೆಗೆದ್ರೆ ಮುಗೀತು. ಸಾಂಬಾರೇನು ಸ್ವಲ್ಪ ಟೈಮ್ ತೊಗೊಂತು ನೋಡ್ರಿ. ಈಗ ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಕುದಿಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಸ್ವಲ್ಪ ಕುದಿಲಿ ನೋಡಿ, ಚೆನ್ನಾಗಿ ಕುದಿತೈತಿ. ಎಣ್ಣೆ ತೇಲ್ ಬಂತು. ಈಗ ಇದಕ್ಕೇ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿರಿ, ಅದನ್ನು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೋದು. ತೀರಾ ತೆಳ್ಳಗೂ ಮಾಡಬೇಡ್ರಿ, ತೀರಾ ಗಟ್ಟಿನೂ ಮಾಡಬೇಡ್ರಿ. ಇದು ಗಟ್ಟಿ ಆಯಿತು ನಮಗೆ. ನಿಮಗೆ ಗಟ್ಟಿ ಬೇಕಂತ ಮಾಡ್ಕೊರಿ. ನಮ್ಮ ಮನೇಲಿ ಭಾಳ ತೆಳ್ಳಗೆ ಊಟ ಮಾಡ್ತಾರೆ ಸಾಂಬಾರು, ಹಂಗಾಗಿ ನಾನು ನೀರು ಹಾಕ್ತೀನಿ ಇದಕ್ಕೆ. ಇನ್ನೂ ಸ್ವಲ್ಪ ಹಾಕ್ತೀನಿ ನೀರು, ಇನ್ನೂ ಗಟ್ಟಿ ಇದೆ. ನೋಡಿರಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ನೋಡಿ ಇದಕ್ಕೇ ಒಂದು ಸ್ವಲ್ಪ MTRದು ಸಾಂಬಾರು ಪೌಡ್ರ್ ಹಾಕ್ಕೊತೀನಿ. ನಿಮ್ಮ ಮನೇಲಿ ಬೇರೆ ಸಾಂಬಾರು ಪೌಡ್ರ್ ಇದ್ದರೆ ಹಾಕೋರಿ. ನಾನು ಸಾಂಬಾರು ಪೌಡ್ರ್ ಮಾಡ್ಕೊಂಡಿಲ್ಲ, ಹಂಗಾಗಿ ನಂಗೆ ಇದು ಇಷ್ಟ ಆಗುತ್ತೆ. ಇದನ್ನು ಹಾಕ್ಕೊತೀನಿ. ಒಂದು ಅರ್ಧದಷ್ಟು ಹಾಕ್ಕೊಂಡು ನೋಡಿರಿ. ಒಂದು 3 ಲೀಟ್ರ್ ಕುಕ್ಕರಲ್ಲಿ ಇಷ್ಟು ಮಾಡಿದ ಸಾಂಬಾರು. ಇದಕ್ಕೆ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊತೀನಿ ನಾನು. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೋಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ. ಕುದಿಬೇಕು ನೋಡಿರಿ, ಮೇನ್ ಚೆನ್ನಾಗಿ ಕುದಿಬೇಕಿದೆ ಸಾಂಬಾರು. ಈ ಟೈಮಲ್ಲಿ ಟೇಸ್ಟ್ ನೋಡಿರಿ, ಉಪ್ಪು ಅದು ಏನಾರ ಹೆಚ್ಚು ಕಮ್ಮಿ ಆಗಿದ್ದರೆ ನೋಡಿರಿ. ನಾನು ಬೆಲ್ಲನೇ ಹಾಕಿಲ್ಲ ಇದಕ್ಕೆ. ಗಡಿಬಿಡಿಲಿ ಏನು ಹಾಕ್ತೀವಿ ಅಂತ ನೆನಪು ಹಾರಿಬಿಡ್ತೀವಿ. ಬೆಲ್ಲ ಮಾತ್ರ ಮಿಸ್ ಮಾಡಬೇಡ್ರಿ ಈ ಸಾಂಬಾರಿಗೆ. ಬೆಲ್ಲ ಹಾಕಿದ್ರೆ ರುಚಿ ಹೋಟ್ಲ್ ಥರ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ಒಂದಿಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಕಮ್ಮಿ ಹಾಕ್ಕೊಡ್ರಿ, ಇಲ್ಲ ಬೇಡ ನಮ್ಗೆ ಇಷ್ಟ ಆಗಲ್ಲ ಅಂದರೆ ಬಿಟ್ಕೋಬೋದು. ಇದು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ನೋಡಿರಿ, ಮುಗೀತು. ನೋಡಿ ಇಡ್ಲಿ ಹಾಕಿದ್ನಲ್ಲ, ಇಡ್ಲಿನೂ ಬಂದಿದ್ದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಿಟ್ಕೊತ ಅಂತೇಳಿ ತಳಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ನಲ್ಲ ನೋಡಿರಿ, ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಅಂತೇಳಿ. ಒಂಚೂರು ಅಂಟಲ್ಲ, ಏನಿಲ್ಲ ನೋಡಿರಿ. ಎಷ್ಟು ಸ್ಮೂತಾಗಿ ಬಂದಾವೆ ಇಡ್ಲಿ ಅಂತೇಳಿ. ಇದು ಅಕ್ಕಿ ಇಡ್ಲಿ, ರವೆ ಇಡ್ಲಿನೂ ಮಾಡ್ಕೋಬೋದು, ಅಕ್ಕಿ ಇಡ್ಲಿನೂ ಮಾಡ್ಕೋಬೋದು. ನಾನು ವಾರದಲ್ಲಿ ಅಂದರೆ ಒಂದು ಸತಿ ಮಾಡಿದಾಗ ರವೆ ಇಡ್ಲಿ ಮಾಡ್ಕೊಂಡಿರ್ತೀನಿ, ಒಂದು ಸತಿ ಅಕ್ಕಿ ಇಡ್ಲಿ ಮಾಡ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ, ಫುಲ್ಲು ಸ್ಮೂತಾಗ್ಯಾವ ಇಡ್ಲಿ ನೋಡಿರಿ ಹೆಂಗೆ ಬರ್ತಾವೆ ಅಂತೇಳಿ. ಇವಾಗ ನೋಡಿ ಸಾಂಬಾರೆಲ್ಲ ಕುದೀತು, ರೆಡಿ ಆಯ್ತು. ಹಾಕಿ ಕೊಟ್ಟುಬಿಡ್ತೀನಿ. ಹಂಗೆ ಟೈಮ್ ಆಗೈತೆ ಆಲ್ರೆಡಿ, ಕಾಯಕತ್ತಾರೆ ಇಬ್ಬರು. ವಿಡಿಯೋ ಮಾಡ್ಕೋತ ಕುಂದಿರ್ತೀನಿ ನೋಡಿರಿ, ಟೈಮೇ ಸಾಕಾಗಲ್ಲ. ಚಟ್ನಿಗೂ ಒಗ್ಗರಣೆ ಹಾಕ್ಬೇಕಾಗಿತ್ತು ಒಂಚೂರು, ಏನು ಮಾಡ್ತೀವಿ, ಟೈಮ್ ಇಲ್ಲ.
ರೆಡಿ ಆಯ್ತು ನೋಡಿರಿ ಇಡ್ಲಿ ಸಾಂಬಾರು ಚಟ್ನಿ. ಈ ಸಾಂಬಾರನ್ನ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ರುಬ್ಬೋದು ಏನೂ ಇಲ್ಲ, ತುಂಬ ಸಿಂಪಲ್ಲು ಮತ್ತು ಟೇಸ್ಟೂ ಹಾಗೆ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಬರ್ರಿ ಈಗ ನಾಷ್ಟ ಮಾಡಮ್ಮಂತ. ಇಡ್ಲಿ ಸಾಂಬಾರು ಚಟ್ನಿ. ಈಗ ನೋಡಿ ನೈನಂಗೂ ಬಾಕ್ಸಿಗೆ ಹಾಕಿಬಿಡ್ತೀನಿ ನಾನು ಸಾಂಬಾರು ಮತ್ತು ಬಾಕ್ಸಿಗೆ ಇಟ್ಟು ಕಳಿಸಲ್ಲ, ಹೀಗಾಗಿ ಈ ಥರನೇ ಹಾಕಿಕೊಡ್ತೀನಿ ನೋಡಿರಿ. ಅಕ್ಕಿಗೂ ಅದೇ ಥರ ಇಷ್ಟ ಆಗುತ್ತೆ. ಪುಟ್ಟಿದ್ದಾವೆ 3 ಇಡ್ಲಿ ಹಾಕ್ತೀನಿ ಸಣ್ಣ ಸಣ್ಣ ಅಕ್ಕಿಗೆ. ಈಗ ಇದ್ರ ಮೇಲೇ ಸಾಂಬಾರು ಹಾಕ್ತೀನಿ ನೋಡಿರಿ. ಈ ಥರ ಮಾಡಿದರೆ ನಯನಂಗೂ ಇಷ್ಟ ಆಗುತ್ತೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇದು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿರುತ್ತೆ ಇಡ್ಲಿ ಸಾಂಬಾರನ್ನ, ಚೆನ್ನಾಗಿ ಬರುತ್ತೆ ಟೇಸ್ಟು. ಇದ್ರ ಮೇಲೆ 1-2 ಇಡ್ಲಿ ಇಟ್ಟು ಒಂದು ಸ್ವಲ್ಪ ಚಟ್ನಿ ಹಾಕಿ ಕೊಟ್ಬಿಡ್ತೀನಿ, ಮುಗೀತು ನೋಡಿ ನಯನಂದು. ನಿಮಗಿದು ಕಸರೆ ಮೊಸರೆ ಅಂತ ಅನಿಸ್ಬೋದು, ನಯನಂಗೆ ಹಿಂಗೆ ಇಷ್ಟ ಆಗುತ್ತೆ ನೋಡಿರಿ. ಹಂಗಾಗಿ ನೀವು ಹಿಂಗೆ ಇಷ್ಟಪಡೋಲ್ಲ ನಿಮ್ಮ ಮನೇಲಿ ಮಕ್ಕಳು ಅಂತಂದ್ರೆ ಬಾಕ್ಸಿಗೆ ಹಾಕಿ ಕೊಡ್ರಿ, ಬೇರೆ ಬಾಕ್ಸಿಗೆ ಹಾಕಿ. ನಮಗೆ ಈ ಥರ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಇದೇ ಥರ ಹಾಕಿರ್ತೀನಿ. ಇದೆಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಹೀರ್ಕೊಂಡ್ಬಿಟ್ಟಿರ್ತೀನಿ ನೋಡಿರಿ ಚೆನ್ನಾಗಿ. ಆವಾಗ ಕೈಲಿ ಇಡ್ಲಿ ಇಟ್ಕೊಂಡು ತಿನ್ಕೋಬೋದು ಆರಾಮಾಗಿ. ಮುಗೀತು, ರೆಡಿ ಆಯಿತು ನಯನನ ಬಾಕ್ಸು. ಸ್ನ್ಯಾಕ್ಸಿಗೆ ಬೇರೆ ಡಬ್ಬ ಇಟ್ಕೊಡ್ತೀನಿ ನೋಡಿ. ಸಾಂಬಾರು ಹೆಂಗೆ ಕುದೀತೈತಿ, ಟೇಸ್ಟ್ ನೋಡಿದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀನಿ, ಅದನ್ನು ಬ್ಯಾಗಿಗೆ ಹಾಕಿಕೊಟ್ರೆ ಮುಗಿತೈತಿ ನಯನಂದು. ಸ್ನ್ಯಾಕ್ಸ್ ಬೇಕು ಅಂತ ಆಟ ಮಾಡ್ತಿದ್ಲು ನೋಡ್ರಿ, ಹಂಗಾಗಿ ಹಾಕ್ತಾಯಿದ್ದೆ. ಬಿಸ್ಕೆಟ್ ಬೇಕು ಅಂತಂದ್ಲು, ಸ್ನ್ಯಾಕ್ಸ್ ಏನೂ ಇಟ್ಟಿಲ್ಲ ಇವತ್ತು, ಹಂಗಾಗಿ ಬರೀ ಬಿಸ್ಕೆಟ್ ತೊಗೊಂಡು ಹೋಗ್ತಿದ್ದಾಳೆ. ಹೆಂಗಾಗ್ಯಾವ್ರಿ ಸಾಂಬಾರು? ಚಟ್ನಿ ಚಲೋ ಆಯ್ತು. ತರಲಿಲ್ಲ ಅಂತ ಇಡ್ಲಿ. ಹೋದ್ರು ನೋಡ್ರಿ. ಈಗ ಗುಳಿಗೆ ಎಲ್ಲ ಇಲ್ಲೇ ಇಟ್ಟು ಹೋದ್ರು, ತೊಗೊಳ್ಳಿಲ್ಲ, ನೆನಪಾತ ಇಲ್ಲ, ಡ್ರಾಪ್ಸು ಹಾಕ್ಕೊಳ್ಳಿಲ್ಲ. ಹಿಂಗೆ ನೋಡ್ರಿ ಕೆಲಸ ಮನೆ ಹೋದ್ರು ನೋಡ್ರಿ. ಈಗ ಟೈಮ್ ಬಂದು 10 ಗಂಟೆ ಆಗಿ ಬಂತು ನೋಡ್ರಿ, ಟೈಮ್ ಆಗಲೇ ನೋಡಿ 9:45 ಆಯ್ತು. ಇನ್ಮೇಲೆ ನಾನು ಪೂಜೆ ಮಾಡಬೇಕು, ಪೂಜೆ ಮಾಡಿ ನಾನು ನಾಷ್ಟ ಮಾಡ್ಕೋಬೇಕು. ಫಸ್ಟ್ ಒಂದು ಸ್ವಲ್ಪ ಹಾಲು ಕಾಸ್ಕೊಂಡು ಕುಡಿತೀನಿ, ಹೊಟ್ಟೆ ಗರ್ರನ್ನಾಕತ್ತೈತೆ ನನಗೀಗ. ಊಟ ಮಾಡಿ ಪೂಜೆ ಅಂತ ನಾನು ಮಾಡಲ್ಲ ಯಾವತ್ತು. ಚಾನೂ ಕುಡಿತಿರ್ಲಿಲ್ಲ ನೋಡಿರಿ. ಈಗ ಇಂಥ ಪರಿಸ್ಥಿತಿಲಿ ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತೈತಿ. ಈಗ ಟೈಮ್ 10 ಗಂಟೆ ಆಗೈತಿ, ಇಷ್ಟೊತ್ತನ ಆಯ್ತು ಅವ್ರದ್ದೇ. ಈಗ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕುಡಿದು ಆಮೇಲೆ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ನಾನು ನಾಷ್ಟ ಮಾಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಮನೆಗೆ ಹಾಲು ಕಾಯಿಸಾಕಿಟ್ಟಿದ್ದೀನಿ, ಹಾಲು ಕುಡಿದು ಕೆಲಸ ಮಾಡ್ಬೇಕು. ಮತ್ತೆ ಹಾಲು ಕುಡ್ತೀನಿ. ಮೊದಲು ಹೊಟ್ಟೆ ಹಸ್ತೈತೆ ನೋಡ್ರಿ, ಅವಾಗಲೇ ಹೇಳಿದ್ನಲ್ಲ, ಹೊಟ್ಟೆ ಜಾಸ್ತಿ ಗರ್ರನ್ನಾಕತೈತಿ. ಊಟ ಮಾಡಿದರೆ ಇವತ್ತು ಶುಕ್ರವಾರ, ಒಪ್ಪತ್ತು ಬೇರೆ ಊಟ ಮಾಡೋಂಗಿಲ್ಲ ನಾನು. ಆಮೇಲೆ ನಾಷ್ಟ ಮಾಡ್ಕೊತೀನಿ, ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಕುಡ್ಕೊತೀನಿ. ಮತ್ತು ನಿಮಗೆ ಯಾರಿಗೆಲ್ಲ ಹಾಲು ಇಷ್ಟ ಆಗ್ತವ ಇಲ್ಲ ನಂತರ ಇಷ್ಟ ಆಗಲ್ವ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನನಗಂತೂ ಹಾಲು ಅಂದ್ರೆ ಇಷ್ಟ ಆಗಲ್ಲ, ಹಾಲಿನ ಸ್ಮೆಲ್ ಕಂಡ್ರೆ ಆಗಲ್ಲ. ಇತ್ತೀಚೆಗಂತೂ ಹಾಲಿನ ಸ್ಮೆಲ್ ಕಂಡ್ರೆ ತಲೆ ಜೀ ಅನ್ನುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ ನೋಡಿರಿ, ಕ್ಯಾಲ್ಸಿಯಂ ಕಡಿಮೆ ಐತೆ ನನಗೊಂಚೂರು, ಹಂಗಾಗಿ ಹಾಲು ಕುಡಿಬೇಕು. ಕಾಫಿ ಟೀ ಕುಡಿಯೋದಕ್ಕಿಂತ ಇದು ಒಳ್ಳೆಯದು. ಅದಕ್ಕೆ ನೀವು ಬಾದಾಮ್ ಪೌಡ್ರ್ ಆಗಲಿ, ಒಂದು ಸ್ವಲ್ಪ ಏಲಕ್ಕಿ ಕಾಯಾರ ಆಗಲಿ ಹಾಕಿ ಕುದಿಸ್ಕೊಂಡು ಕುಡಿಯೋಕ್ಕೆ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲೋ ನನ್ನಂಥವ್ರು ಒಂದೊಬ್ಬರು ಇಬ್ಬರು ಇಷ್ಟಪಡಲ್ಲ ಹಾಲಂದರೆ. ನನಗೆ ಮಾತ್ರ ಫುಲ್ ಇಷ್ಟನೇ ಆಗಲ್ಲ, ಹಾಲಂದರೆ ನನಗಾಗಲ್ಲ. ಆದ್ರೂ ಹೇಳಿದ್ ನೋಡಿರಿ, ಅದೇ ಕ್ಯಾಲ್ಸಿಯಂ ಕಡಿಮೆ ಇದ್ದಂಗೆ ಮುಂದೆ ವಯಸ್ಸಾದಂಗೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ದಿನಕ್ಕೆ 1 ಲೋಟನಾದರೂ ಹಾಲು ಕುಡೀರಿ, ತುಂಬ ಒಳ್ಳೆಯದು. ಡಾಕ್ಟ್ರು ಅದೇ ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ಈಗಲೂ ಕುಡ್ಕೊತೀನಿ. ಹಿಂಗೆ ನೋಡಿರಿ, ಬಾದಾಮ್ ಪೌಡ್ರ್ ಹಾಕ್ಕೊಂಡು ಹಿಂಗೆ ಒಂದೊಂದು ದಿವಸ ಟೈಮ್ ಸಿಕ್ಕಾಗ ಈ ಥರ ಹೊಟ್ಟೆ ಹಶ್ವಾದಾಗ ಕುಡ್ಕೊತೀನಿ. ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಕುಡಿದು ಖಾಲಿ ಮಾಡ್ತೀನಿ ಹಂಗೋ ಹಿಂಗೋ. ನಂತರ ಯಾರಿಗೆಲ್ಲ ಕಷ್ಟ ಆಗುತ್ತಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹಾಲು ಕುಡಿಯೋಕೆ. ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅಂತ ಅನ್ಸುತ್ತೆ ನೋಡಿರಿ. ಎಲ್ಲರನ್ನೂ ಕಳಿಸಾಗಿಂದ ನಿಧಾನಕ್ಕೆ ಮಾಡ್ಕೋಬೋದು. ಮನೇಲಿ ಅವರಿಬ್ಬರು ಇದ್ದುಬಿಟ್ರೆ ಗಡಿಬಿಡಿ ನನಗೆ ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತ ಗೊತ್ತಾಗಲ್ಲ ಒಂದೊಂದು ಸತಿ.
ಈಗ ನಿಧಾನಕ್ಕೆ ಮಾಡ್ಕೋಬೋದು. ಈ ವಿಡಿಯೋ ಬೇರೆ ಮಾಡ್ತೀನಿ ನೋಡಿರಿ. ನಾನು ಹೇಳಿದ ನಿಮಗೆ ಕೆಲಸನೇ ಸಾಗಲ್ಲ ಒಂಚೂರು. ಸ್ವಲ್ಪ ವಿಡಿಯೋ ಮಾಡ್ಕೊ ಬಿಟ್ಕೋ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬೇಗ ಮುಗಿಸ್ಕೊತಿದ್ದೆ ಕೆಲಸ. ಏನೋ 9:30ಗೆಲ್ಲ ಸ್ಕೂಲಿಗೆ ಹೋಗೇ ಬಿಡ್ತಿದ್ಲು. ಈಗ ನೋಡಿರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ 10 ಗಂಟೆ ಆಗುತ್ತೆ ನನ್ನ ಕೆಲಸ ಆಗೋದೇ ಇಲ್ಲ. ಈಗ ಟೈಮ್ ನೋಡಿ ಇವಾಗ ಅಲ್ಲೇ 2:40 ಆಗೈತೆ ನೋಡಿರಿ. ಈಗ ನಾ ವ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಇಷ್ಟು ತನಕ ಕೆಲಸನೇ ಆಯ್ತು ನಂದು. ಕೆಲಸ ಅಂದರೆ ಆವಾಗಲೇ ಹಾಲು ಕಾಯಿಸ್ಕೊಂಡು ಕುಡಿದು ಪೂಜೆ ಮಾಡಿಟ್ಟು ನಾಷ್ಟ ಮಾಡ್ಬೇಕಂತ ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಕೆಲಸ ಬೇರೆ ಯಾರೋ ಬಂದರು, ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡೆ. ಮಾತಾಡಿ ಮುಗಿಸಿ ಆಮೇಲೆ ನಾಷ್ಟ ಮಾಡಿಕೊಂಡು ಮನೆ ಕೆಲಸ ಇತ್ತು ನೋಡಿರಿ. ಇಡ್ಲಿ ಮಾಡಿದಾಗ ಮಾಮೂಲಿ ಪಾತ್ರೆ ಎಷ್ಟಾಗ್ತವೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮಗೆ. ಅಷ್ಟು ಎಲ್ಲ ಅದನ್ನು ಇನ್ನೊಂದು ಒಬ್ಬಿ ಇತ್ತು, ಅದನ್ನೆಷ್ಟು ಹಾಕಿ ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲ್ಲ ಇವತ್ತು, ಇಡ್ಲಿಗೆ ಬಿಟ್ಕೊತೀನಿ. ನಮ್ಮ ಮನೇಲಿ ಕೆಲಸಕ್ಕೆ ಹೋಗಿದ್ದಾರೆ ನೋಡಿರಿ, ಯಾರೂ ಇಲ್ಲ. ನಾನು ಲೇಟಾಗಿ ತಿನ್ಕೊಂಡು 12 ಗಂಟೆ ನಾನು ತಿಂಡಿದ್ದು ನಾಷ್ಟ ಮಾಡಿದಾಗಲೇ. ಹಂಗಾಗಿ ಮಧ್ಯಾಹ್ನ ಏನೂ ಅಡುಗೆ ಇಲ್ಲ. ಮತ್ತು ನಯನರಿಗೆ ನಾಳೆ ಫುಡ್ ಫೆಸ್ಟಿವಲ್ ಇದೆ ಸ್ಕೂಲಲ್ಲಿ. ಅದಕ್ಕೆ ನಯನಂಗೆ ಏನಾರ ಸ್ವೀಟು ಇಲ್ಲ ಖಾರನ ಏನೋ ಒಂದು ಮಾಡಿಕೊಡ್ಬೇಕಂತೆ. ಏನು ಮಾಡಬೇಕು ಅಂತ ಹೊಳಿತಾ ಇಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವರು 5 ಜನ ಗ್ರೂಪ್ ಮಾಡಿದ್ದಾರೆ. ಒಬ್ಬರು ಗ್ರೂಪಲ್ಲಿ 5 ಜನ, ಒಂದು ಗ್ರೂಪಲ್ಲಿ 5 ಜನ. ಒಬ್ಬಳು ಚರ್ಮುರಿನ ಮಾಡ್ಕೊಂಬರ್ತಾಳಂತೆ, ಚೋಡ ಅಂತೀವಿ ನೋಡ್ರಿ ಅದನ್ನು. ಒಬ್ಬಳು ಚೋಡ ಮಾಡ್ಕೊಂಬರ್ತಾಳಂತೆ, ಒಬ್ಬಳು ಜಾಮೂನು ಮತ್ತು ರವೆ ಉಂಡೆ, ಇನ್ನೊಬ್ಬರು ಅದೇ ನಿಪ್ಪಟ್ಟು ಕೋಡ್ಬಳೆ ಮಾಡ್ಕೊಂಬರ್ತಾರಂತೆ. ಅದಕ್ಕೆ ಅಮ್ಮ ನೀ ಏನು ಮಾಡಿಕೊಡ್ತೀಯಾ ಅಂತ ಕೇಳ್ತಿದ್ದಾಳೆ ನಯನ. ಏನು ಮಾಡಬೇಕು ಅಂತ ಹೊಳಿತಾ ಇಲ್ಲ ನನಗೂ. ಅದಕ್ಕೆ ಅವಳು ನಾನೇನೋ ಮಾಡಲ್ಲ ಅಂತಂದೆ, ಬೇಜಾರು ಮಾಡ್ಕೊಂಡ್ಲ ನಯನ. ಹಂಗಾಗಿ ಏನಾರು ಒಂದು ಸ್ವಲ್ಪ ಮಾಡಿಕೊಟ್ರೆ ಆಯ್ತು ಅಂತೇಳಿ ಈಗ ಒಂದಿಷ್ಟು ಚುರುಮುರಿ ಮಾಡ್ತೀನಿ ನೋಡಿರಿ. ಚುರುಮುರಿ ಮಾಡೋಕೆ ಚೋಡ ಮಾಡ್ತೀನಿ. ಚುರುಮುರಿ ಚೋಡ ಉತ್ತರ ಕರ್ನಾಟಕದ ಸ್ಪೆಷಲ್ ಚೋಡ ನೋಡಿದ್ದು, ಇಲ್ಲಿ ಸಿಗಲ್ವಲ್ಲ ಆಲ್ಮೋಸ್ಟ್ ಅಲ್ಲೂ. ಹಂಗಾಗಿ ಇಷ್ಟಪಡ್ತಾರೇನೋ ಅಂಥೇಳಿ ಮಾಡೋಣ ಅಂತ ಸ್ವಲ್ಪ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿನಿ. ಒಂದು ಸ್ವಲ್ಪ ಅಂಟು ಹಾಕೋಣ ಅಂಥೇಳಿ. ಆಲ್ರೆಡಿ ಅಂಟು ಅಂದರೆ ನಿಮಗೆ ಗೊತ್ತೈತಿ, ಹಿಂದಿನ ವಿಡಿಯೋದಾಗ ನೋಡಿದ್ದು ನಾನು. ಹಿಂದಿನ ವಿಡಿಯೋದಾಗ ಅದಕ್ಕೆ ನಯನ ಸ್ಕೂಲಿಗೆ ತೊಗೊಂಡೋಗಿದ್ಲು ನೋಡ್ರಿ. ಅಲ್ಲಿ ತೊಗೊಂಡೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದ್ರಂತೆ ನಯನಂಗೆ, ಇದು ಏನು ಚೆನ್ನಾಗೈತೆ ಅಂತೇಳಿ ಕೇಳಿದ್ರಂತೆ. ಹಂಗಾಗಿ ನಯನ ನಂಗೆ ಅದನ್ನೇ ಮಾಡಿಕೊಡು ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಚುರುಮುರಿ ಚೋಡ ಮಾಡಿ ಅದನ್ನು ಒಂದು ಸ್ವಲ್ಪ ಪ್ಯಾಕೆಟ್ ಥರ ಮಾಡಿಕೊಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಅಲ್ಲಿ ನೋಡಿದ್ರಲ್ಲ ಚುರುಮುರಿನ ಒಣಗಾಕಿಟ್ಟಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಒಣಗಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಇಲ್ಲಾಂದರೆ ಹುರಿಬೇಕಾಗತ್ತೆ ಮತ್ತು ನಾನು. ಅದಕ್ಕೆ ಉರಿಯೋದು ಬೇಡ ಅಂಥೇಳಿ ಬಿಸಿಲಿಗೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿಲು ಐತೆ ನೋಡಿರಿ, ಹಂಗಾಗಿ ಬಿಸಿಲಿಗೆ ಇಟ್ಟಿದ್ದೀನಿ. ಕರಿಬೇವು ತೊಗೊಂಬರಕ್ಕೆ ಹೇಳಿದ್ದೀನಿ ನಮ್ಮ ಮನೆಯವರಿಗೆ. ಎಷ್ಟೊತ್ತಿಗೆ ಬರ್ತಾರಂತನೂ ಗೊತ್ತಿಲ್ಲ ನನಗೆ. ಒಟ್ಟು ಬರ್ತೀನಿ ಇನ್ನೊಂದು 2 ಗಂಟೆಲಿ ಅಂತ ಹೇಳಿದ್ದಾರೆ. ಬಂದರೆ ಮಾಡ್ತೀನಿ, ಇಲ್ಲಾಂದರೆ ರಾತ್ರಿ ಆಗುತ್ತೆ. ಆಲ್ರೆಡಿ ಚುರುಮುರಿ ಚೋಡ ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೀನಿ. ಶೇರ್ ಮಾಡೋದ ಬೇಡದ ಗೊತ್ತಿಲ್ಲ, ನೋಡೋಣ. ಶೇರ್ ಮಾಡೋದಾದರೆ ಮಾಡ್ತೀನಿ. ಏನಾದ್ರು ಡಿಫ್ರೆಂಟಾಗಿ ಮಾಡಿದರೆ ಶೇರ್ ಮಾಡ್ತೀನಿ, ಇಲ್ಲ ಮಾಮೂಲಿ ಮಾಡಿದ್ರೆ ಏನೂ ಶೇರ್ ಮಾಡಲ್ಲ ನಿಮ್ಮ ಜೊತೆಲಿ. ರಾತ್ರಿ ಅಡುಗೆ ಏನು ಮಾಡಬೇಕು ಅಂತ ರಾತ್ರಿನೇ ಡಿಸೈಡ್ ಮಾಡ್ಕೊತೀನಿ. ರಾತ್ರಿ ಅಂದರೆ ಮಾಮೂಲಿ ನಮ್ಮ ಮನೇಲಿ ರೊಟ್ಟಿನೇ, ನಿಮಗೂ ಎಲ್ಲ ಗೊತ್ತಿರೋದೆ ಅದು. ನೋಡೋಣ ಹೆಂಗೆ ದಿನ ಹೆಂಗೆ ಹೋಗುತ್ತೆ ಅದ್ರ ಥರನೇ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡು ಹೋಗ್ತೀನಿ ನಾನು. ನೋಡೋಣ, ಕರಿಬೇವು ತೊಗೊಂಬರಲಿ, ತಂದ ಮೇಲೆ ಡಿಸೈಡ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ಮತ್ತು ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಈ ಥರದ ರಗಳೆ ಮಾಡ್ತಾರಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಸ್ಕೂಲಲ್ಲಿ ನೋಡ್ರಿ ಎಲ್ಲ ಮಕ್ಕಳು ಮಾಡ್ಕೊಂಬರ್ತಾವೆ. ಹಂಗಾಗಿ ನನಗೂ ಆಸೆ ಆಗೈತೆ, ಮಾಡಿಕೊಡಮ್ಮ ಅಂತ ಅಂತಿದ್ದಾಳೆ. ನಾನು ಚಕ್ಲಿಯರ ಇಲ್ಲ ನಿಪ್ಪಟ್ಟರ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಅವಳ ಗ್ರೂಪಲ್ಲಿ ಒಬ್ಳು ಮಾಡ್ಕೊಂಬರ್ತಾಳಂತೆ. ನಿಪ್ಪಟ್ಟು ಕೋಡ್ಬಳೆ 2 ಮಾಡ್ಕೊಂಬರ್ತೀನಿ ಅಂತ ಹೇಳಿದಾಳಂತೆ. ಹಂಗಾಗಿ ಅವರು ಅಂದರೆ ಒಂದೇ ಥರ ಮಾಡ್ಕೊಂಡು ಹೋಗಂಗಿಲ್ಲ ನೋಡ್ರಿ, ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇರೆ ಏನು ಮಾಡಬೇಕು ನನಗೇನೋ ಹೊಳಿತಾ ಇರಲಿಲ್ಲ. ಆಲ್ರೆಡಿ ರವೆ ಉಂಡೆನೂ ಮಾಡ್ತೀನಿ, ಇಲ್ಲ ಬೇಸನ್ ಲಾಡು ಮಾಡು ಅಂತಂದ್ಲು ನಯನ. ಬೇಸನ್ ಲಾಡು ನನಗೆ ಅಷ್ಟು ಕರೆಕ್ಟಾಗಿ ಬರಲ್ಲ, ಮತ್ತು ಮಾಡಿ ಏನಕ್ಕೆ ಸುಮ್ಮನೆ ಕೆಡ್ಸೋದು. ಅಂದರೆ ಅಲ್ಲಿ 4 ಜನ ತಿನ್ನೋದು ನೋಡ್ರಿ. 4 ಜನ ಅಂದರೆ ಮಕ್ಕಳು ತಿನ್ಕೊತಾವು. ಒಂದು ಸ್ವಲ್ಪ ಚೆನ್ನಾಗಿ ಬಂದರೆ ಚಂದ. ಹಂಗಾಗಿ ನೋಡೋಣ, ಬೇಸನ್ ಉಂಡೆ ಮಾಡೋದಾದರೆ ಅದನ್ನು ಮಾಡ್ತೀನಿ, ಇಲ್ಲ ಅಂದರೆ ಅಂಟು ಮಾಮೂಲಿ ಪುಟಾಣಿ ಅಂಟು ಮಾಡೋದಾದರೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2ರಲ್ಲಿ 1 ಮಾಡ್ತೀನಿ ಯಾವ್ದಾದ್ರು. ಅದ್ರ ಜೊತೆಲಿ ಒಂದು ಸ್ವಲ್ಪ ಚುರುಮುರಿ ಚೋಡ ಇಷ್ಟು ಮಾಡಿ ಕೊಡ್ತೀನಿ. ತೋರಿಸ್ತೀನಿ ನಿಮಗೆ ರಾತ್ರಿ ಏನೇನು ಮಾಡಿದೆ, ಹೆಂಗೆ ರೆಡಿ ಮಾಡಿದೆ ಅಂತೇಳಿ. ನಮ್ಮ ಮನೇಲಿ ಕರಿಬೇವು ತಂದು ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ಅಂತ ಹೆಂಗೆ ಮಾಡಿಕೊಂಡೆ, ಯಾವ ಥರ. ಅಷ್ಟೊತ್ತಿಗೆ ನಯನೂ ಬರ್ತಾಳೆ, ಅವಳದು ಒಪಿನಿಯನ್ ಕೇಳೋರಂತೆ. ಏನು ಮಾಡಿಕೊಡ್ಬೇಕಮ್ಮ ಅಂತ ಕೇಳಿದ್ಲು ನನ್ನ ಹತ್ರ ಅಂಥೇಳಿ. ಆವಾಗ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ ನಾನು. ಆಮೇಲೆ ಸಿಗ್ತೀನಿ ಮತ್ತೆ ನಿಮಗೆ ನಾನು. ಇವಾಗ ನೋಡಿರಿ ಚೋಡ ರೆಡಿ ಮಾಡೀನಿ. ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಲ್ಲ. ಚೋಡ ಮಾತ್ರ ಸೂಪರಾಗಿ ಬಂದವು.
ಬೇರೆ ಮಾತೇ ಇಲ್ಲ ಅಂತ ಹೇಳ್ಬೋದು. ಒಂದು ಮಸಾಲೆ ಹಾಕಿದ್ದೀನಿ ಇದಕ್ಕೆ, ಮಸಾಲೆ ತೋರಿಸ್ತೀನಿ ನಿಮಗೀಗ. ಆ ಮಸಾಲೆ ಹಾಕಿ ಮಾಡಿರಿ, ತುಂಬ ಚೆನ್ನಾಗಿ ಬರ್ತಾವೆ, ಸೂಪರಾಗಿ ಬಂದವು ಟೇಸ್ಟು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದವು. ಈ ಮಸಾಲಾನ ಮಿಸ್ ಮಾಡಬೇಡ್ರಿ. ಅದೆಲ್ಲ ಇಲ್ಲೈತೆ ನೋಡ್ರಿ, ಈ ಮಸಾಲ ಮಾತ್ರ ಮಿಸ್ ಮಾಡಬೇಡ್ರಿ. ಒಂಥರ ಹುಳಿ ಹುಳಿ ಫ್ಲೇವರ್ ಬಂದೈತಿ, ತುಂಬ ಚೆನ್ನಾಗಾಗೈತಿ. ನಾನು ನಮ್ಮ ಫ್ರೆಂಡ್ ಕಡೆಯಿಂದ ಒಂದು ತರಿಸ್ಕೊಂಡಿದ್ದೆ ನಾನು ಇದ್ರದ್ದು ಮಸಾಲ ಪೌಡ್ರದು. ಇಲ್ಲಿ ಸಿಗಲಿಲ್ಲ ನನಗದು. ಇದನ್ನು ನಾನು ಮೊನ್ನೆ ಊರಾಗ ತಂದಿದ್ದೆ, ಪಾಸ್ತಾ ಮಸಾಲ ಅಂತೇಳಿ. ಇದನ್ನು ಇದಕ್ಕೆ ಯೂಸ್ ಮಾಡಿ ನಾನು ಹುಳಿ ಹುಳಿ ಐತೆ ಅಂತೇಳಿ ಚೆನ್ನಾಗಾಗುತ್ತೆ ಅನ್ಸುತ್ತಂತಲೇ ಟ್ರೈ ಮಾಡೀನಿ. ಟೇಸ್ಟ್ ನೋಡಿದೆ ನಾನು, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದ್ದೆ. ಹಿಂಗೆ ಇದಕ್ಕನ ಸಕ್ಕರೆ ಪುಡಿ ಮಿಕ್ಸಿ ಮಾಡ್ಕೊಂಡು ನೋಡ್ರಿ, ಒಂಚೂರು ಒಂದಿಷ್ಟು ಹಾಕೊತೀನಿ. ಫಸ್ಟ್ ಹಾಕ್ಕೊಂಡು ಆಮೇಲೆ ಕಲಸಿ ಮತ್ತೊಂಚೂರು ಟೇಸ್ಟ್ ನೋಡಿ ಆ್ಯಡ್ ಮಾಡ್ತೀನಿ. ಸಾಕಷ್ಟೇ. ಇದು ಖಾರ ಖಾರ ಹುಳಿ ಹುಳಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಮನೇಲಿ ಸತಿ ಟ್ರೈ ಮಾಡಿ ನೋಡ್ರಿ. ಎಲ್ಲರೂ ಮತ್ತೆ ಕೇಳ್ತಾರೆ ಈ ಚೋಡನ. ನನಗೆ ಭಾಳ ಇಷ್ಟ ಆಯ್ತು ಈ ಚೋಡನ. ನನಗೆ ಮಾತ್ರ ಫುಲ್ ಇಷ್ಟ ಆಗೈತೆ ನೋಡ್ರಿ. ಆ ಮಸಾಲೆ ಹಾಕಿರೋದ್ರಿಂದ ಆ್ಯಡ್ ಮಾಡಿರೋದ್ರಿಂದ ಒಂಥರ ಟೇಸ್ಟು ಹುಳಿ ಹುಳಿ ಟೇಸ್ಟ್ ಬರ್ತೈತೆ. ಉಪ್ಪರಾಗ್ಯವಂತ ಖಾರಾಗ್ಯವಂತ. ಈ ಥರದ್ದು ಪ್ಯಾಕೆಟ್ ಸಿಕ್ಕಿದ್ರೆ ಪ್ಯಾಕೆಟ್ ಮಾಡಿಕೊಡ್ಬೇಕಂತ ಮಾಡಿದ್ದು ನೋಡ್ರಿ. ನಮ್ಮ ಊರಾಗ ಸಿಗಲೇ ಇಲ್ಲ, ಹಂಗಾಗಿ ಈಗ ಎಡ್ಚ್ ಬಂತು ನೋಡ್ರಿ. ಹೆಂಗೆ ಕೊಡ್ಬೇಕನ್ನೋದು ಗೊತ್ತಾಗಲ್ಲ ಹಂಗತ್ ನನಗೆ. ಈ ಥರ ಇದ್ರೆ ಹಿಂಗೆ ಪ್ಯಾಕೆಟ್ ಮಾಡಿ ಕೊಟ್ಟಿರೋ ಅವ್ರಿಗೂ ಕೊಡೋಕ್ಕೂ ಈಸಿ ಆಗೋದು ಕಾಣಿಸುತ್ತಿತ್ತು ಮೇಲೆ. ಈಗ ಏನು ಮಾಡಬೇಕು ಗೊತ್ತಿಲ್ಲ ಅವ್ರು. ಎಲ್ಲ ಎಡವಟ್ಟಾಯ್ತು. ಅಂಟ್ತಂಬರಿಲ್ಲ ಅದನ್ನ ಕೈ ತೊಗೋತೀನಿ ಫಸ್ಟ್ ಅನ್ಸುತ್ತೆ ನೋಡ್ರಿ. ಒಂಚೂರು ಅನ್ನಕ್ಕೆ ಇಟ್ಟಿನ ರಾತ್ರಿಗೆ ಅಡುಗೆಗೆ ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದನ್ನು ಮಾಡೋಷ್ಟೊತ್ತಿಗೆ ಟೈಮ್ ಆಯ್ತು ನನಗೆ. ಅನ್ನಕ್ಕೆ ಇಟ್ಟೀನಿ. ಸಾಂಬಾರು ಬೆಳಗ್ಗೆದೆ ಇಡ್ಲಿ ಸಾರು ನೋಡ್ರಿ, ಅದಕ್ಕೆ ಬಿಟ್ಕೊಂಡಿದ್ದೀನಿ. ಕಾಯ್ಸಕ್ಕೆ ಇಟ್ಟಿದ್ದೀನಿ ಸಾಂಬಾರು. ಇನ್ನು ಇಡ್ಲಿನೂ ಎಸಕೊಂಡು ಉಳ್ದ ನೋಡ್ರಿ. ಹಾಕಿದ 2 ಒಬ್ಬಿ ಹಾಕೀನಿ. 1 ಒಬ್ಬಿ ತಿಂದು ಕಟ್ಕೊಂಡು ಹೋಗಿದ್ರು. 1 ಒಬ್ಬಿ ನಾನು ಒಂದು 4 ತಿಂದಿನಿ, ಉಳಿದು ಅಷ್ಟು ಹಂಗೆ ಅದಾವೆ ಇಡ್ಲಿ. ಹಾಗಾಗಿ ಮಾಡಲ್ಲ ಈಗ. ಚೋಡ ಪ್ಯಾಕೆಟ್ ಮಾಡಕತ್ತಾಳ ನೋಡ್ರಿ ನನ್ನ ಮಗಳು. ಆ ಥರ ಬೇಡಮ್ಮ, ಇದು ದೊಡ್ಡದಿರ್ಬೇಕಾಗಿತ್ತು ಶೀಟು. ದೊಡ್ಡದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಬೇಡ ಬೇಡ ಹಂಗೆಲ್ಲ ಆಗಲ್ಲ ನೋಡಿರಿ ಹೆಂಗಾಗೈತೆ ಅಂಟಂತೇಳಿ. ನೀವು ಹಿಂದಿನ ವಿಡಿಯೋದಾಗ ನೋಡಿರಿ, ನನ್ನ ವಿಡಿಯೋದಾಗ ಐತಿ. ಹಂಗಾಗಿ ನಾನು ಏನು ರೆಸಿಪಿ ಶೇರ್ ಮಾಡಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೆಲಕ್ಕೆ ಹಾಕಿ ಬಡಿಬೇಕು, ಉಲ್ಟಾ ಬಡಿಬೇಕು ನೋಡಿರಿ. ಅದು ಮಾಡ್ತೀನಿ ಈಗ. ಫಸ್ಟ್ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಅನ್ನಕ್ಕೆ ಇಟ್ಟರೆ ಅನ್ನ ಆಗುತ್ತೆ ನೋಡಿರಿ. ಇದೆಲ್ಲ ಮಾಡೋಷ್ಟೊತ್ತಿಗೆ ಇದನ್ನ ಸ್ವಲ್ಪ ಪ್ಯಾಕೆಟ್ ಮಾಡಬೇಕು. ಹಾಗಾಗಿ ನೋಡಿರಿ ಅವ್ರ ಅಪ್ಪಾಜಿ ಪ್ಯಾಕೆಟ್ ಮಾಡ್ತಿದ್ದಾರೆ ಕುತ್ಕೊಂಡು. ಆ ಥರದ್ದು ಪ್ಯಾಕೆಟೇ ಸಿಗಲಿಲ್ಲ ನೋಡ್ರಿ. ಸಿಕ್ಕಿದ್ರೆ ಆಗೋದು ನಮಗೆ, ಸಿಗಲೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ ನೋಡ್ರಿ. ಹೆಂಗೆ ಹಾಕಿದ್ಲು ಮೊನ್ನೆ. ಇದನ್ನ ಎಲ್ಲಿ ಮ್ಯಾಗ ಹಾಕು, ಮ್ಯಾಗ ಎಲ್ಲ ಚೂರು ಚೂರು ಆಗಬೇಕು. ನೀವು ಮಾಡಿ ವಾವ್ ಮಮ್ಮಿ ಎಷ್ಟು ಸಾಕು ನೋಡಿ, ಎಷ್ಟು ಸೂಪರಾಗಿ ಬಂದವಂತೇಳಿ. ಬಾದಾಮ್ ಬರ್ಫಿ ಬರುತ್ತಲ್ಲ, ಸೇಮ್ ಅದೇ ಸೇಮ್ ಮ್ಯಾಗೆಲ್ಲ ನೋಡಕ್ ಹಂಗೆ ಕಾಣಿಸುತ್ತ. ಬಾದಾಮ್ ಬರ್ಫಿ ಥರ ಬಂದಾವ ನೋಡ್ರಿ. 10 ರೂಪಾಯಿ ನೋಡ್ರಿ. ಸೇಮ್ ಬಾದಾಮ್ ಬರ್ಫಿ ಥರ ಬಂದಾವು. ಟೇಸ್ಟು ಸೂಪರಾಗಿ ಬಂದೈತೆ ನೋಡ್ರಿ ಟೇಸ್ಟ್ನು. ಮಮ್ಮಿ ನಂಗೊಂದು ಕೊಡು. ಬೇಕಂದ್ರೆ ನಿಮಗೊಂಚೂರು ಕೊಡು ಒಂದು ಪೀಸ್. ಇಲ್ಲೇ ತೊಗೊಂಡು ಚಿನ್ನಯ್ಯ ನೈನಮ್ಮ ಹೊರಗಡೆ ಟಿವಿ ಏನಕ್ಕೆ ಆನ್ ಮಾಡಿಬಿಟ್ಟು ಬಂದಿಲ್ಲ ಏನಮ್ಮ. ನೋಡ್ರಿ ಪ್ಯಾಕೆಟ್ ಮಾಡೋದು ಹೆಂಗೆ ನೋಡೋದೈತಿ ಇಬ್ಬರದು. ಇವಾಗ ಪ್ಯಾಕೆಟ್ ಮಾಡಾಕತ್ತೀನಿ ನೋಡ್ರಿ. ಮಧ್ಯಾಹ್ನ ಹೇಳಿದ್ ನೋಡ್ರಿ, ನಯನರ್ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಚರ್ಮುರಿ ಅಂಟು ಮಾಡೀನಿ. ಇದನ್ನು ಈಗ ಸಂತೆ ಥರ ಇಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಏನೇನು ಮಕ್ಳು ಏನೇನು ಸ್ವೀಟು ಖಾರ ಎಲ್ಲ ಮಾಡ್ಕೊಂಬಂದಿರ್ತಾರೆ ಅದನ್ನೆಲ್ಲ ಇಟ್ಕೊಂಡು ಕೂರೋದು. ನಾವು ಹೊರಗಡೆ ಸಂತೆ ಥರಕ್ಕೆ ಹೋಗ್ತೀವಿ ನೋಡ್ರಿ, ಆ ಥರ ಸಂತೆ ಥರ ಮಾಡಿರ್ತಾರೆ. ಅಂದರೆ ಮಕ್ಕಳಿಗೆ ವ್ಯವಹಾರದ ಜ್ಞಾನ ಗೊತ್ತಾಗಲಿ ಅಂತ ಈ ಥರ ಮಾಡ್ತಾರೆ. ಈ 2 ವರ್ಷದಿಂದ ಚೆನ್ನಾಗಿ ಮಾಡಿ ಇಟ್ಟಿದ್ರು. ಆವಾಗ ನಯನ ಇನ್ನೂ ಚಿಕ್ಕವಳಿದ್ಲು ನೋಡ್ರಿ, ಹಂಗಾಗಿ ಏನೂ ಹೇಳಿದ್ದಿಲ್ಲ ನಮಗೆ, ಫುಡ್ ಏನು ಮಾಡ್ಕೊಂಬರೋಕ್ಕೆ ಹೇಳಿದ್ದಿಲ್ಲ. ಈಗ 5th ಅಲ್ವಾ, 5th ಇಂದ ಮೇಲಿರೋ ಎಲ್ಲ ಮಕ್ಕಳಿಗೂ ಹೇಳಿರ್ತಾರೆ ಈ ಥರ ಫುಡ್ ಮಾಡ್ಕೊಂಡು ಹೋಗಬೇಕು. ಏನೇ ಇದು ಅಂತಲ್ಲ, ಏನಾರ ಮಾಡ್ಕೊಂಡು ಹೋಗ್ಬೋದು.
ಮಾಡ್ಕೊಂಡು ಹೋಗಿ ಈಗ ನೋಡಿರಿ ಇಷ್ಟು ಪ್ಯಾಕೆಟ್ ಮಾಡಿಟ್ಟಿದ್ದೀನಿ. ಇದನ್ನು ಅಲ್ಲಿ ಇಟ್ಕೊಂಡು ಕೂರ್ತಾನೆ, ನಾಳೆ ತೋರಿಸ್ತೀನಿ ನಿಮಗೆ. ಹೊರಗಡೆಯಿಂದ ಜನನೂ ಬಂದಿರ್ತಾರೆ ತೊಗೊಳಕ್ಕೆ. ಇಂತಿಷ್ಟು ಅಂತ ಇಡೋದು, ಇದಕ್ಕೆ 5 ರೂಪಾಯಿ ಇಡು ಅಂತ ಹೇಳಿದ್ದೀನಿ ಏನಂಗೆ ನಾನು. ಎಷ್ಟು ಇಡ್ತಾಳೋ ಹೆಂಗೆ ಮಾರ್ತಾಳೋ ಗೊತ್ತಿಲ್ಲ, ನೋಡೋಣ ನಾಳೆ ಏನೇನು ಮಾಡ್ತಾಳೆ ಅಂತೇಳಿ. ನನಗೇನೋ ಡೌಟು ಅವಳು ಏನು ಮಾರ್ತಾಳೆ ಅಂತೇಳಿ. ಅವಳಿಗೇನು ಅಷ್ಟು ಇದಾಗಲ್ಲ, ಗೊತ್ತಾಗಲ್ಲ. ನೋಡೋಣ ಹೆಂಗೆ ಮಾಡ್ತಾಳೆ ಅಂಥೇಳಿ. ನಾಳೆ ಅಲ್ಲಿ ಹೋದಾಗ ತೋರಿಸ್ತೀನಿ ನಿಮಗೆ. ಇಷ್ಟು ತನಕ ಕೆಲಸ ಇದೆ ಆಗೈತಿ ನೋಡಿರಿ. ಅದನ್ನು ಪ್ಯಾಕ್ ಮಾಡಿಕೊಡ್ತಾಯಿದ್ದೀನಿ. ಅಲ್ಲಿ ಕೆಳಗಡೆ ಒಂದು ಚರ್ಮುರಿ ಪ್ಯಾಕೆಟ್ ಮಾಡಿಟ್ಟಿದ್ದು ನೋಡಿರಿ, ಆ ಥರ ಪ್ಯಾಕೆಟ್ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೆ ನಾನು. ಆ ಥರದ ಪ್ಯಾಕೆಟು ಸಿಗಲಿಲ್ಲ. ಇವೇ ಈಗ ಸ್ವೀಟ್ ಏನು ಹಾಕಿ ನೋಡಿರಿ ಆ ಥರದ್ದು ಸಿಕ್ಕು, ಸಣ್ಣ ದೊಡ್ಡ ಸಿಗಲಿಲ್ಲ. ಅದೊಂದು ನನ್ನ ಮನೇಲಿತ್ತು, ಎಕ್ಸಾಂಪಲ್ ತೋರ್ಸೋಕ್ಕಂತ ಒಂದು ಮನೇಲಿತ್ತದು, ಪಕ್ಕದ ಮನೆಯವ್ರ ಕಡೆಯಿಂದ ಇಸ್ಕೊಂಬಂದಿದ್ದೆ. ಈ ಥರದ್ದು ಸಿಕ್ಕರೆ ತೊಗೊಂಬರ್ರಿ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ. ಸಿಗಲಿಲ್ಲ, ಹಂಗಾಗಿ ಬರೀ ಕವರಲ್ಲೇ ಕಟ್ಟಿಕೊಟ್ಟಿದ್ದೀನಿ. ಹಂಗೆ ಇಟ್ಕೊಂಡು ಹೋಗಿ ಹಂಗೆ ಮಾರಮ್ಮ, ಒಂದರಲ್ಲಿ ಲೋಟ ಇಟ್ಕೊಡ್ತೀನಿ, ಆ ಲೋಟದಲ್ಲಿ ಒಂದೊಂದು ಲೋಟ ಹಾಕು ಅಂತ ಹೇಳಿದ್ದೆ. ಹೆಂಗೆ ಮಾಡ್ತಾಳೆ ನೋಡೋಣ. ಈಗ ಅದಕ್ಕೆ ಅವಳಿಗೆ ಸಪ್ರೇಟಾಗಿ ಕಟ್ಟಿ ಇಡ್ತಾಯಿದ್ದೆ, ರೆಡಿ ಮಾಡಿಡ್ಬೇಕು ನೋಡ್ರಿ ಅವಳಿಗೆ. ಈಗ ನಾಳೆ ಬೆಳಗ್ಗೆ ಬೇಗ 8 ಗಂಟೆಗೆ ಹೋಗಬೇಕು. 8 ಗಂಟೆಗೆ ಹೋಗೋಷ್ಟೊತ್ತಿಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ನನಗಂತೇಳಿ ಅವಳಿಗೆ ಏನೇನು ಬೇಕೋ ಆ ಕವರಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇವಾಗ ಟೈಮು ಆಲ್ರೆಡಿ 9:30 ಆಗೈತೆ ನೋಡಿರಿ. ನಾನು ನಮ್ಮ ಮನೇಲಿ ಬರೋದೇ ಲೇಟ್ ಆಯಿತು. ಹಾಗಾಗಿ ನಾನು ಅದು ಅಂಟು ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡೆ, ಲೇಟ್ ಆಗಿಬಿಡ್ತು. ಅಡುಗೆನೂ ಏನು ಜಾಸ್ತಿ ಮಾಡಿಲ್ಲ, ಅನ್ನ ಸಾಂಬಾರು ಐತೆ, ಸ್ವಲ್ಪ ಇಡ್ಲಿನ ಇದಾವೆ, ಅದಕ್ಕೆ ಬಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಬೇಗ ಎತ್ತಿಟ್ಟು ಊಟ ಮಾಡಿ ಮಲ್ಕೋಬೇಕು. ರಾತ್ರಿ ಜಾಸ್ತಿ ಆಗೈತಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್